ಈ ಹಾಡು ಕೇಳಿ ಆಮೇಲೆ ಮಾತಾಡೋಣ. ಕನ್ನಡಿ ಒಳಗಿನ ಗಂಟಿನ ಆಸೆ ನಿನಗೆ ಏ ಕಣ್ಣ, ಕೈಯಲ್ಲಿ ಇರುವ ಸಣ್ಣ ಗಂಟೆ ಎಂದೂಲೇ ಸಣ್ಣ. ಹಾಡಲ್ಲಿ ಕನ್ನಡಿಯೊಳಗಿನ ಗಂಟಿನ ಆಸೆ ನಿನಗೆ ಏ ಕಣ್ಣ ಅಂತ ಹೇಳಿದ್ದಾರೆ. ಅಂದರೆ ಕನ್ನಡಿಯೊಳಗಿನ ಗಂಟಿನ ಆಸೆ ನಮಗೆ ಬೇಡ ಅಂತ. ಕನ್ನಡಿಯೊಳಗೆ ಕಾಣೋದೆಲ್ಲ ಬರೀ ಇಮೇಜ್ ಅಷ್ಟೇ, ಅದು ನಮ್ಮ ಕೈಗೆ ಎಟ್ಕಲ್ಲ. ನಿಮ್ಮ ಒಂದು ಪ್ರತಿಬಿಂಬವನ್ನು ನೀವು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಆದರೆ ನೀವು ಹೇಗಿದ್ದೀರಾ ಅಂತ ನೋಡ್ಕೊಳ್ಬೋದು ಅಷ್ಟೇ. ಈ ಕನ್ನಡಿಯೊಳಗಿನ ಗಂಟಿನ ಆಸೆನ ಇವತ್ತಿನ ಮಟ್ಟಕ್ಕೆ ಎಲ್ಲಿ ಬಳಸ್ಬೋದು ಅಂತ ಹೇಳಿದ್ರೆ, ಈ ಆನ್ಲೈನ್ ಸ್ಕ್ಯಾಮರ್ಸ್ ಯೂಸ್ ಮಾಡ್ತಾ ಇರೋ ಟೆಕ್ನಿಕ್ಕೇ ಈ ಕನ್ನಡಿಯೊಳಗಿನ ಗಂಟಿನ ಟೆಕ್ನಿಕ್ ಅಂತೇಳಿದರೆ, ನಿಮಗೆ ಇಮ್ಮಿಡಿಯೇಟಾಗಿ ಇವಾಗ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ 50 ಲಕ್ಷ ಬಂದುಬಿಡುತ್ತೆ. ನೀವು ಈ 50 ಲಕ್ಷನ ತೊಗೊಳ್ಳೋದಕ್ಕೆ GST ಅಮೌಂಟನ್ನು 15 ಲಕ್ಷ ಕಟ್ಟಬೇಕು ಅಥವಾ 5 ಲಕ್ಷ ಕಟ್ಟಬೇಕು, ಈ ಥರ ಹೇಳಿ, ಅಥವಾ 25,000 ಕಟ್ಟಬೇಕು ಅಂತ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಕಿತ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ಈ ಆಸೆಗೆ ಬಲಿಯಾಗಿ, ಅಂದರೆ ಕನ್ನಡಿಯೊಳಗಿನ ಗಂಟಿನ ಆಸೆಗೆ ಬಲಿಯಾಗಿ, ಅಂದರೆ ನಾವೆಲ್ಲೋ ದಿಢೀರಂತ ಕೋಟ್ಯಾಧಿಪತಿಗಳಾಗ್ಬಿಡ್ತೇವೆ, ದಿಢೀರಂತ ನಾವು ಶ್ರೀಮಂತರಾಗ್ಬಿಡ್ತೇವೆ, ಅಥವಾ ನಾನು ಏನೂ ಮಾಡ್ದಿರ ನಂತರ ದುಡ್ಡು ಬಂದುಬಿಡುತ್ತೆ, ನಾನು ಶ್ರೀಮಂತ ಆಗ್ಬಿಡ್ತೇನೆ ಅನ್ನೋ ಈ ಆಸೆ ಏನಿದೆಯಲ್ಲ, ಇದನ್ನೇ ಅವರು ಬಂಡವಾಳವನ್ನಾಗಿಟ್ಕೊಂಡು ಇವತ್ತು ತುಂಬ ಜನ ಆನ್ಲೈನ್ ಸ್ಕ್ಯಾಮರ್ಸು ಮಾಡ್ತಾ ಇರೋದು. ಈ ಒಂದು ಗಾದೆಯ ಮುಖಾಂತರ ನಾನು ನಿಮಗೆ ಒಂದು ಸಂದೇಶ ಕೊಡೋದೇನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕನ್ನಡಿಯೊಳಗಿನ ಗಂಟಿನ ಆಸೆ ಪಡಬೇಡಿ. ಯಾವುದು ನಿಮಗೆ ದಿಢೀರಂತ ಬರುತ್ತೆ ಅದು ಶಾಶ್ವತ ಅಲ್ಲ, ಯಾವುದು ದಿಢೀರಂತ ಬರೋದಕ್ಕೆ ಸಾಧ್ಯವೂ ಇಲ್ಲ. ನಿಧಾನವಾಗಿ ನಾವು ಏನನ್ನು ಗಳಿಸ್ತೇವೆ ಅದು ಶಾಶ್ವತವಾಗಿ ನಮ್ಮ ಬಳಿ ಉಳಿಯುತ್ತೆ. ಅದೇ ನಮ್ಮ ದೊಡ್ಡವರು ನಮಗೆ ಕೊಟ್ಟಿರ್ತಕ್ಕಂಥ ಗಾದೆಯ ಮಾತು. ದಯವಿಟ್ಟು ತುಂಬ ಎಚ್ಚರದಿಂದಿರಿ. ಆನ್ಲೈನ್ ಸ್ಕ್ಯಾಮರ್ಸ್ಗೆ ನೀವು ಬಲಿಯಾಗಬೇಡಿ. ಯಾರಿಗೂ OTP ಶೇರ್ ಮಾಡಬೇಡಿ, ಯಾವುದೇ ಲಿಂಕನ್ನು ಕ್ಲಿಕ್ ಮಾಡಬೇಡಿ, ಯಾವುದೇ APKಗಳನ್ನ ಡೌನ್ಲೋಡ್ ಮಾಡಿಕೊಳ್ಬೇಡಿ. ಈ ಒಂದು ಸಂದೇಶದೊಂದಿಗೆ, ಈ ಒಂದು ಗಾದೆಯೊಂದಿಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಂಬ್ತಾ ಮತ್ತೆ ನಾನು ಮುಂದಿನ ಒಂದು ಹೊಸ ವಿಡಿಯೋ ಬರ್ತೇನೆ. ಅಲ್ಲಿ ತನಕ ನಮಸ್ಕಾರ.